ಅಣ್ಣ ನಾನು ಲಿವರ್ ಪೇಷಂಟ್ ಅಣ್ಣ. ಅಣ್ಣ ದಿವಸಕ್ಕೆ ನಾನು 15 ಮಾತ್ರ ತಿಂತೀನಿ ಅಣ್ಣ. ಒಂದು ವರ್ಷ. ಸೊ ಗೈಸ್ ಫೈನಲಿ ಈಗ ಚಿಂಚಿ ಫಾಲ್ಸ್ ಬಂದ. ಹೇ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸೊ ಈಗೆಲ್ಲ ಜಳಕ ಅದು ಮಾಡಿ ಫ್ರೆಶ್ ಅಪ್ ಆಗಿ ಕುಂತಿದ್ದೇನು. ಈಗ ನಾನು ಸ್ಟಾರ್ಟ್ ಮಾಡೋದು ಹೋಗಿದ್ರಿ. ಆ್ಯಂಡ್ ಇವತ್ತಿನ ಬ್ಲಾಗ್ದಾಗ ನಾ ಎಲ್ಲ ಹೊಂಟಿದ್ದೇನೆ ಅಂದ್ರೆ ಗಗನಚುಕ್ಕಿ ಫಾಲ್ಸ್ ಇಲ್ಲಿಂದ 3 ಅವರ್ ಕಿಲೋಮೀಟರ್ ಐತಿ. ಸೊ ಫಸ್ಟ್ ಟೈಮ್ ಬೈಕ್ ರೈಡ್ ಮಾಡ್ಕೊಂಡು ಹೋಗ್ಬೇಕನ್ನ ಪ್ಲ್ಯಾನ್ ಮಾಡಿದನು. ಸೊ ಏನೇನು ಆಗ್ತದೆ ಅಂತ ನೋಡೋಣ. ಸೊ ಈ ಬ್ಲಾಗ್ ಇಂಟ್ರೆಸ್ಟಿಂಗ್ ಇರ್ತೈತಿ. ಐ ಹೋಪ್ ನಿಮಗೆ ಇಷ್ಟ ಆಗ್ತೈತ್ರಿ. ಸೊ ವಿಡಿಯೋನ ಎಲ್ಲರೂ ಎಂಡ್ ತನಕ ನೋಡ್ರಿ. ಸೊ ಗೈಸ್, ಲೆಟ್ಸ್ ಸ್ಟಾರ್ಟ್ ದ ಬ್ಲಾಗ್. ಫೈನಲಿ ಈಗ ರೆಡಿಯಾಗಿ ಹೊಂಟಿದ್ದೇನೆ. ಸೊ ಬನ್ನಿ ಹೋಗೋಣ. ಇವತ್ತಿನ ಕ್ಲೈಮೇಟ್ನು ಚಲೋ ಐತಿ, ಮಳೆ ಅಂತೂ ಏನಿಲ್ಲ. ಸೊ ಅಲ್ಲಿ ಎಷ್ಟು ಮಳೆ ಬರಬಾರ್ದು. ಸೊ ಲೆಟ್ಸ್ ಗೋ ಗೈಸ್. ಇದೇ ಬೈಕ್ ಮೇಲೆ ಹೊಂಟಿದ್ದೇನೆ ಈಗ. ಸ್ವಲ್ಪ ವಲಸ ಐತಿ. ಸೊ ಲೆಟ್ಸ್ ಸ್ಟಾರ್ಟ್ ದ ಜರ್ನಿ ಗೈಸ್. ಐ ಹೋಪ್ ಎಲ್ಲ ಸುರಕ್ಷಿತವಾಗಿ ಹೋಗಿ ಬರ್ತೀನಿ ಅಂತ. ಲೆಟ್ಸ್ ಗೋ. ಸೊ ಗೈಸ್ ಫೈನಲಿ ಈಗ ರೆಡಿ ಆಗಿದ್ದೇನೆ. ಗ್ಲೌಸ್ ಇದೆಲ್ಲ ಹಾಕೊಂಡು ಬರೋ. ಆ್ಯಂಡ್ ನೆಕ್ಸ್ಟ್ ಈಗ ಇಲ್ಲಿಂದ ಹೋಗೋದಕ್ಕೆ ಗಗನಚುಕ್ಕಿ ಫಾಲ್ಸ್. ಬೇಗ ಹೋಗಿ ಬೇಗ ಬರ್ತೇನೆ ಅಂದ್ಕೊಂಡೆಲ್ಲ. ಆ್ಯಂಡ್ ಈಗ ಹಸು ಅದರಿಂದ ನಾಷ್ಟ ಮಾಡೋದಂತ. ಸೊ ಅಂತ ತಾನೇ ಜರ್ನಿ ಸ್ಟಾರ್ಟ್ ಮಾಡೋದು ಗೈಸ್. ಲೆಟ್ಸ್ ಗೋ. ಸೊ ಗೈಸ್ ಈಗ ನಾಷ್ಟ ಮಾಡೋಕೆ ನಿಂತೇನೆ ರೀ ಇಲ್ಲಿ. ಗೈಸ್ ನಾಷ್ಟ ಮಾಡೋಣ ಅಂತ. ಸೊ ಗೈಸ್ ಫೈನಲಿ ಈಗ ನಾಷ್ಟ ಆಯ್ತು. ಆ್ಯಂಡ್ ಲೆಟ್ಸ್ ಗೋ ಟು ಫಾಲ್ಸ್. ಓಕೆ ಗೈಸ್ ಫೈನಲಿ ಹೊಂಟೀನಿ ರೀ. ಬಟ್ ಏನಾಯ್ತಂದ್ರೆ ಹೋಗುವಾಗ ಬೈಕ್ ಯಾಕೋ ಬಂಚಲು ಆಗಾಯ್ತು. ಭಾಳ ಸ್ಲೋ ಹೋಗೋಕ್ಕಾಯ್ತು. ರೇಸ್ ಮಾಡತ್ತೀನಿ ಬಟ್ ಯಾಕೋ ಸ್ಲೋನ ಎಕ್ಸಿಲೆಟ್ ಆಗಾಯ್ತು. ಅದಕ್ಕೆ ಇಲ್ಲಿ ಶೋರೂಮ್ ಇತ್ತು, ಒಂದು ಬೈಕ್ ಇದ್ದ ಅಲ್ಲಿ ರಿಪೇರ್ ಮಾಡ್ಸಕ್ಕಿಂತನೂ. ಸೊ ಏನಂದ್ರೆ ಟ್ಯಾಂಕ್ ಕ್ಲೀನ್ ಮಾಡ್ಬೇಕಂತ ಭಾಳ ಕಾರ್ಬನ್ ಕೂತೈತಿ. ಸೊ ನೋಡಿದ್ರಲ್ಲ. ಸೊ ಈಗ ಫೈನಲಿ ಏನೋ ಅವ್ರು ರಿಪೇರ್ ಮಾಡ್ಕೊಂಡ್ರು. ಈಗ ಜರ್ನಿ ಸ್ಟಾರ್ಟ್ ಆಗೈತಿ. ಸೊ ಗೈಸ್ ಲೆಟ್ಸ್ ಗೋ. ಸೊ ಗೈಸ್ ಫೈನಲಿ ಈಗ ಚುಂಚಿ ಫಾಲ್ಸ್ ರೀಚ್ ಆಗಿದ್ದೇನೆ ರೀ. ರೀಚ್ ಆಗಿದೆ ಅಂದ್ರೆ ಇನ್ನೊಂದು 5 ಕಿಲೋಮೀಟ್ರ್ ಒಳಗೆ ಹೋಗಿದ್ವಿ ಕಚ್ಚಾ ರಸ್ತೆ ಹಿಡ್ಕೊಂಡ. ಸೊ ಬರ್ರಿ ಹೋಗೋಣ ನೋಡೋಣ ಹೇಗಿದೆ ಅಂತ. ಆ್ಯಂಡ್ ಗೈಸ್ ಫೈನಲಿ ಈಗ ರೀಚ್ ಆಗಿದ್ದೇನೆ ರೀ ಚುಂಚಿ ಫಾಲ್ಸ್ ಸ್ಟಾಪ್ದಾಗ. ಸೊ ಈಗೆಲ್ಲ ಬೈಕ್ ಪಾರ್ಕ್ ಮಾಡಿದರು. 10 ರೂಪೀಸ್ ತೊಗೊಂಡ್ರಿ ಬೈಕ್ ಪಾರ್ಕಿಂಗ. ಸೊ ಇಲ್ಲಿ ಬೈಕ್ ಪಾರ್ಕ್ ಮಾಡೋನು ಮತ್ತು ಹೋಗೋನು. ಫಾಲ್ಸ್ಗೆ ರೀಚ್ ಆಗಿದ್ದೇವೆ ರೀ. 10 ರೂಪಾಯಿ ಬೈಕ್ ಪಾರ್ಕಿಂಗ್ ಚಾರ್ಜ್ ತೊಗೊಂಡರು. ಸೊ ಗೈಸ್ ಈಗ ನಾವು ಫೈನಲಿ ರೀಚ್ ಆಗಿದ್ದೀವಿ ಚುಂಚಿ ಫಾಲ್ಸ್ಗೆ. ಟೋಟಲ್ 3 ಅವರ್ ಜರ್ನಿ ಬೈಕ್ ರೈಡ್ ಮಾಡ್ಕೊಂಡು ಇಲ್ಲಿ ತನಕ ಬಂದಿತ್ತು. ಸೊ ಇಲ್ಲಿ ನೋಡ್ಬೋದು ಸ್ಟಾಲ್ಸ್ ಇದಾವೆ, ಮ್ಯಾಗಿ ಬಿಸ್ಕೆಟ್ ಎಲ್ಲ ಮಾರತಾರು. ಊಟ ಮಸ್ತ್ ಬರ್ತಾ ಮತ್ತು ಇದು ಫುಲ್ ಹೆವಿ ಇದಾಗಿತ್ತು. ಚುಂಚಿ ಫಾಲ್ಸ್ ಐತಿ, ಅಲ್ಲಿ ಹೋಗೋಣ. ಸೊ ಲೆಟ್ಸ್ ಗೋ. ಕರಾಕ್ಲಾ ಹಾಕಿ. ಸೊ ಗೈಸ್ ಫೈನಲಿ ಈಗ ಚುಂಚಿ ಫಾಲ್ಸ್ಗೆ ರೀಚ್ ಆಗಿದ್ದೇನೆ ರೀ. ಲೆಟ್ಸ್ ಗೋ. ಬನ್ನಿ ಹೋಗಿ ನೋಡೋಣ ಏನೇನಿದೆ ಅಂತ ಇಲ್ಲಿ. ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದ ಗಗನಚುಕ್ಕಿ ಫಾಲ್ಸ್, ಬಟ್ ಅದು ಬಹಳ ದೂರ ಇರುವ ಕಾರಣ ಪ್ಲೇಸನ್ನು ಚೇಂಜ್ ಮಾಡಿ ಬರುವಾಗ ಚುಂಚಿ ಫಾಲ್ಸ್ ಅಂತ ಒಂದಿತ್ತು. ಅದಕ್ಕಿಂತ ಒಂದು 15 ಕಿಲೋಮೀಟ್ರ್ ನೀರಿತ್ತು. ಸೊ ಅದಕ್ಕೆ ಅಲ್ಲಿ ಬಂದೇನೆ ರೀ. ಆ್ಯಂಡ್ ಇದು ಫಾಲ್ಸ್ ಐತೆ ನೋಡೋಣ ಹೆಂಗಿತ್ತು. ಆ್ಯಂಡ್ ಅಲ್ಲೆಲ್ಲ ಬೈಕದು ಪಾರ್ಕ್ ಮಾಡಿ ಬಂದೇನೆ. ಈಗ ಪ್ಲೇಸ್ ನೋಡೋಕೆ ಖತರ್ನಾಕ್ ಅನ್ಸೈತಿ. ಮಳೆ ಗೊತ್ತೇನು ಮಳೆ ಬರತ್ತಿಲ್ಲ. ಇದ ಸೌತಿಕಾಯಿ ತಿನ್ನತ್ತೇವು.
see the place, guys. ಫಾಲ್ಸ್ಗೆ ಹೋಗುವ ದಾರಿ. ಸೊ ಗೈಸ್ ಆ ಕಡೆ ಫಾಲ್ಸ್ ಐತಿ ಆ ಸೈಡ. ಆ್ಯಂಡ್ ಬಂದ್ರೆ ಇಲ್ಲಿ ವ್ಯೂ ಪಾಯಿಂಟ್ ಐತಿ. ಸೊ ಇಲ್ಲಿ ವ್ಯೂ ಪಾಯಿಂಟ್ ಅಲ್ಲಿ ಹೋಗೋಣ. ಆ್ಯಂಡ್ ಇಲ್ಲಿ ತೆಳಗ ಫಾಲ್ಸ್ ಐತಿ, ಅಲ್ಲಿ ಹೋಗೋಣ. ಸೊ ಲೆಟ್ಸ್ ಗೋ ಗೈಸ್. ಫಸ್ಟ್ ನಾ ಹೊಂಟಿರೋದು ಅಲ್ಲಿ ವ್ಯೂ ಪಾಯಿಂಟ್ ಕಾಣಿಸ್ತಿದೆ ಅಲ್ಲ, ಅಲ್ಲಿ ಹೊಂಟಿದ್ದೇನ್ರಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಆ್ಯಂಡ್ ಇಲ್ಲಿ ನೋಡ್ರಿ ಹೆಂಗೆ ಕಲ್ಲೋದು ಇದಾವೆ ಇಲ್ಲೆಲ್ಲ. ಸೊ ಲೆಟ್ಸ್ ಗೋ. ಇದೆಲ್ಲ ಹತ್ತಿ ಅಲ್ಲಿ ವ್ಯೂ ಪಾಯಿಂಟಿಂದ ನೋಡೋಣ ಹೆಂಗೆ ಕಾಣಿಸ್ತೈತಿ ಚುಂಚಿ ಫಾಲ್ಸ್. ಹೆವಿ ನೀರಿಲ್ಲ ಅನ್ಸೈತಿ. ಬರ್ದಾರ್ರಿ ಚುಂಚಿ ಫಾಲ್ಸ್ ಪ್ಲಾಸ್ಟಿಕ್ ಪ್ರಾಬಿಟ್ ಅಂತ. ಪ್ಲಾಸ್ಟಿಕ್ ಬಾಟಲ್ಸ್, ಪ್ಲಾಸ್ಟಿಕ್ ಏನು ಚೆಲ್ಬೇಡ್ರಿ, ಹೊಲ್ಸ್ ಮಾಡಕ್ಕೆ ಹೋಗ್ಬೇಡ್ರಿ. ನಂಗೆ ಸೇಮ್ ಬಿಯರ್ ಗ್ರಿಲ್ಸ್ ಕತ್ಲೆ ಫೀಲ್ ಆಗೈತಿ. ಯಾವ ಇವೆಲ್ಲ ಅಲ್ರಿ ಟ್ರೆಕ್ಕಿಂಗ್ ಬಂದೆನು ಜಂಗಲ್ದಾಗ. ವ್ಯೂ ಪಾಯಿಂಟ್ ನೋಡಕ್ಕೆ ಮೇಲಿಂದ ಹತ್ಕೊಂಡು ಬಂದೆನು. ಅಪಾಯಕಾರಿ ಇದೆ ಯಪ್ಪ. ಅನ್ಸ್ಕೋತ ಅದ್ರ ಮ್ಯಾಗ ಹತ್ತಿದ್ರೆ ಬಿಡಬಾರ್ದು ಅಷ್ಟೇ. ಸೊ ಗಾಯ್ಸ್ ಈಗ ಇಲ್ಲಿ ನೋಡಬೇಕಿದ್ರೆ ಅಲ್ಲಿ ಫಾಲ್ಸ್ ಐತಿ. ಎಷ್ಟು ಕೆಟ್ಟ ಗಾಳಿ ಬರೈತಿ. ಈಗ ಅಂಜಿಗೆ ಬರೈತಿ ನಂಗೆ ತೆಳಗಿಳುನು. ಆ್ಯಂಡ್ ಈಗ ಡೈರೆಕ್ಟ್ ಅಲ್ಲಿ ಫಾಲ್ಸ್ ಸೊ ಗೈಸ್ ಡೇಂಜರಸ್ ಪ್ಲೇಸ್. ಗೈಸ್ ಇಲ್ಲಿ ನೋಡ್ಬೋದ್ರಿ ಹೆಂಗೆ ಪ್ಲೇಸ ಭಾಳ ಡೇಂಜರಸ್ ಐತ್ರಿ. ಸೊ ಅಲ್ಲಿ ಫಾಲ್ಸ್ ಕಾಣಿಸ್ತಿರ್ಬೋದು ನಿಮ್ಗೆ. ಓ ಮೈ ಗಾಡ್, ವೆರಿ ಡೇಂಜರಸ್. ಫಾಲ್ಸ್ ಕಾಣಿಸ್ತಿರ್ಬೇಕು ಇಲ್ಲಿಂದ. ಅಲ್ಲೆಲ್ಲರೂ ಸ್ವಲ್ಪ ಜನ ಇದ್ದಾರು. ಫಾಲ್ಸಿಂಗ್ ಯಾರಿಕೊಂಡು ಆ ಕಡೆ ಹೊಂಟೈತಿ. ಎಲ್ಲ ನೋಡ್ರಿ ಹೆಂಗಿದೆ ಪ್ಲೇಸ. ಸೊ ಗೈಸ್ ಫೈನಲಿ ಈಗ ಫಾಲ್ಸ್ ಕಡೆ ಬಂದೇನ್ರಿ. ನೋಡೋಣ ಫಾಲ್ಸ್ ಹೆಂಗಿತ್ತಂತ. ಸೊ ಲೆಟ್ಸ್ ಗೋ ಗೈಸ್. ಹೇ ಗಾಯ್ಸ್, ನನ್ನ ಜೊತೆ ಮೋಸ ಆಗಿದೆ. ಯಾಕಂದರೆ ಫಾಲ್ಸ್ ಇಲ್ಲಿ ನೀರು ಬೀಳುತ್ತೋ ಅಂತ ತಿಳ್ಕೊಂಡು ನಾ ಬಂದೇನೋ, ಬಟ್ ಇಲ್ಲಿ ನೀರೇ ಇಲ್ಲ. ಜಸ್ಟ್ ನಿಂತಿದ್ದು ನೀರು ಕಾಣತ್ತವು. ಸೊ ಒಂದು ಟೈಪ್ ಕೆರೆಗಿತ್ತಲೇ ಐತ್ರಿ. ಗಾಯ್ಸ್ ವೆರಿ ಡೇಂಜರಸ್. ಕಲ್ಲುಗಳು ಸ್ಲಿಪ್ ಆಗ್ತಾ ಇದೆ ಕಾಲು ಇದ್ರ ಮೇಲೆ. ಎಸ್ ಫೈನಲಿ ರೀಚ್ ಆಗಿತ್ತು ಚುಂಚಿ ಫಾಲ್ಸ್. ಬಟ್ ಫಾಲ್ಸಲ್ಲಿ ನೀರೇ ಇಲ್ಲ. ವಾವ್. ಬಟ್ ನಾವು ಈ ಥರ ಇಲ್ಲಿ ಕುಳಿತುಕೊಳ್ಳಬಹುದು. ಫಾಲ್ಸ್ ನೋಡ್ರಿ ಎಷ್ಟು ಚಂದ ಐತಿ. ನೀರೇ ಬೀಳತ್ತಿಲ್ಲ. ಎಷ್ಟು ಮಳೆ ಬಿದ್ರು ಬೆಂಗಳೂರದಾಗ ಫಾಲ್ಸಾಗ ನೀರೇ ಬರ್ತಾ ಇಲ್ಲ. ಸೊ ಇದೇ ಚುಂಚಿ ಫಾಲ್ಸ್. ಗೈಸ್ ಐ ಹೋಪ್ ನಾ ರಾಂಗ್ ಪ್ಲೇಸ್ ಬಂದೇನೆ. ಯಾಕಂದ್ರೆ ಅಲ್ಲಿ ನೋಡ್ಬೋದ್ರಿ ಅಲ್ಲಿ ಫಾಲ್ಸ್ ಐತೆ ಆ್ಯಕ್ಚುಲಿ. ಬಟ್ ಹಂಗೆ ನೋಡಕ್ಕಂದ್ರೆ ಇದು ಮೇನ್ ಫಾಲ್ಸ್. ಇಲ್ಲಿಂದ ನೀರು ಬೀಳ್ತಿರ್ತಾವೆ. ಸೊ ಈಗ ಯಾಕೆ ಗೊತ್ತಿಲ್ಲ, ನೀರು ಭಾಳ ಕಮ್ಮಿ ಆಗಿದಾವ್ರಿ. ಸೊ ಅಲ್ಲಿ ಫಾಲ್ಸ್ ಐತಿ ನೋಡೋಣ, ಅಲ್ಲಿ ಹೋಗಕ್ಕೆ ಟ್ರೈ ಮಾಡೋಣ.
ಬಟ್ ಗೊತ್ತಿಲ್ಲ ಅದು ಪ್ಲೇಸ್ ಭಾಳ ಟಫ್ ಐತ್ರಿ. ಸೊ ಗೈಸ್ ಫೈನಲ್ ಈಗ ಚಿಂಚಿ ಫಾಲ್ಸ್ ಬಂದ ಎಲ್ಲ ವ್ಯೂ ಪಾಯಿಂಟ್ ಅದು ನೋಡಿತು. ಜಾಗ ಭಾಳ ಮಸ್ತ್ ಐತಿ ಆ್ಯಂಡ್ ಸ್ವಲ್ಪ ಜಾಗ ಕಲ್ಲುಗಳು ಭಾಳ ಸಿಕ್ಕಿರೋವು, ಎಚ್ಚರಿಕೆಯಿಂದ ಇರಬೇಕು. ಒಂದು ಅಲ್ಲಿ ನೋಡಿದ್ರೆ ನಾವು ಅಲ್ಲಿ ಆಗಿರ್ತೀವೋ ಅಲ್ಲೆಲ್ಲ ವಾಟರ್ ಐತಿ. ಸೊ ಅದಕ್ಕೆ ಆ ಸೈಡ್ ಹೋಗ್ಬೇಕು, ಅಲ್ಲಿ ಹೋಗಿ ನಾವು ಅಲ್ಲಿ ಫೋನ್ಸ್ ಹೆಂಗೆ ಬೆಳೈತೆ ಅಂತ. ಸೊ ಲೆಟ್ಸ್ ಗೋ ಗೈಸ್. ತುಂಬ ಅಡ್ವೆಂಚರಸ್ ಪ್ಲೇಸ್ ಇದೆ, ಬಿ ಕೇರ್ಫುಲ್ ಇರಬೇಕು. ನಾನಂತೂ ಡಿಸ್ಕವರಿ ಚಾನಲ್ದಾಗಿಂದ ಬಿಯರ್ ಗ್ರಿಲ್ಸ್ ತನ ಅವ್ನ ಗಟ್ಲೆ ಫುಲ್ ಆ ಕಡೆ ಈ ಕಡೆ ಜಿಪ್ಪದು ಮಂಗೆ ಗಟ್ಲೆ ಇದೆಲ್ಲ ಬಂದರು ಮತ್ತು ಇಟ್ಸ್ ಸೋ ಹೆವಿ. ಸೊ ಲೆಟ್ಸ್ ಗೋ ಗೈಸ್. ನಮ್ಮ ಮುಂದಿನ ಪಯಣ ಈ ಕಡೆಯಿಂದ. ಸೊ ಇದು ಬಹಳ ಕಷ್ಟವಾದ ಹಾದಿದೆ, ನೋಡೋಣ ಈಗ ಹೆಂಗೆ ಹೋಗ್ಬೇಕಂತ. ಲೆಟ್ಸ್ ಗೋ. ಸೊ ಗೈಸ್ ಅಲ್ಲಿ ಫಾಲ್ಸ್ ನೀರು ಬೀಳತ್ತಾವ, ಅಲ್ಲಿ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು ನಂದ. ಬಟ್ ರೂಟ್ ಭಾಳ ಡಿಫಿಕಲ್ಟ್ ಐತ್ರಿ ಮತ್ತು ನಾ ರಿಸ್ಕ್ ತೊಗೊಳಕ್ಕೆ ಒಂದು ಹೊಂಟಿಲ್ಲ, ಯಾಕಂದ್ರೆ ನಂಗೆ ಭಾಳ ಅಂಜಿಕೆ ಬರತೈತಿ. ಮ್ಯೂಸಿಕ್ ಆ್ಯಂಡ್ ನಮ್ಮ ಮಮ್ಮಿ ಇದು ವಿಡಿಯೋ ನೋಡ್ತಿರ್ತಾಳು, ಅವ್ರಿಗೂ ಗೊತ್ತಿತ್ತು ನಮ್ಮ ಯೂಟ್ಯೂಬ್ ಚಾನಲ. ಆ್ಯಂಡ್ ಇದು ವಿಡಿಯೋ ನೋಡಿದ್ರೆ ಪಕ್ಕ ನನಗೆ ಬೈಸ್ಕೋತಾನೆ ಅವ್ರು ಒಂದು ಕಡೆ. ಸೊ ಅದಕ್ಕೆ ಅಲ್ಲಿ ಹೋಗೋದು ಕ್ಯಾನ್ಸಲ್. ಸೊ ಇದೆಷ್ಟೋ ನೋಡಿದೇನ್ರಿ, ಮಜಾ ಅನಿಸ್ತು. ಸೊ ಇಲ್ಲೇ ಸ್ವಲ್ಪ ರೆಸ್ಟ್ ಮಾಡ್ತೇನೋ, ಆಮೇಲೆ ಮತ್ತೆ 3 hours ಜರ್ನಿ ಮಾಡೋದೈತಿ. ಆ್ಯಂಡ್ ಕನ್ನಡ ಗೈಸ್ ಇಲ್ಲಿ ಯಾವುದಿದ ಚುಂಚಿ ಫಾಲ್ಸ್ ಭಾಳ ಮಸ್ತ್ ಐತಿ, ನೀವು ಇಲ್ಲಿ ಬರ್ಬೋದು ರೀ. ಮಸ್ತ್ ಒನ್ ಡೇ ಎಂಜಾಯ್ ಮಾಡ್ಬೋದು. ಫ್ಯಾಮಿಲಿ ಜೊತೆ ಬರ್ರಿ, ಫ್ರೆಂಡ್ ಜೊತೆ ಬರ್ರಿ, ಭಾಳ ಮಸ್ತ್ ಐತಿ ಪ್ಲೇಸ. ಸೊ ಮಮ್ಮಿ ನಾ ಆ ಕಡೆ ಹೊಂಟಿಲ್ಲ, ನೀವು ಮತ್ತೆ ವೀಡಿಯೋ ನೋಡ್ಕೊಂಡು ನಂಗೆ ಬೈಬೇಡ. ಸೊ ದ್ಯಾಟ್ಸ್ ಆಲ್. ಈಗ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಗೈಸ್, ಸ್ವಲ್ಪ ಮಲ್ಕೋತೇನು ಈ ಥರ, ಆಮೇಲೆ ಬಿಡ್ತೇನು. ಸೊ ಗುಡ್ ನೈಟ್. ಅಣ್ಣ ನಾನು ಲಿವರ್ ಪೇಷಂಟ್ ಅಣ್ಣ. ಅಣ್ಣ ದಿವಸಕ್ಕೆ ನಾನು 15 ಮಾತ್ರ ಅಂತೀನಿ ಅಣ್ಣ. 1 ವರ್ಷ ಪ್ರಧಾನಮಂತ್ರಿ ರಿಟೈರ್ ಅಡ್ಮಿಟ್ ಆಗಿದ್ದೀನಿ ಅಣ್ಣ. ನನಗೆ ವೆರಿಕೋಸಸ್ ಇದೆ, ಅದಕ್ಕೆ ಏನಾದ್ರು ಸಹಾಯ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಓಕೆ ಗಾಯ್ಸ್, ಇವ್ರು ಲಿವರ್ ಪೇಷಂಟ್ ಇದ್ದಾರು ಮತ್ತು ಇವ್ರದ್ದು ಫೋನ್ಪೇ ನಂಬರ್ನ ಡಿಸ್ಕ್ರಿಪ್ಷನ್ದಾಗ ಕೊಡ್ತೇನೆ. 15 ಮಾತ್ರ ಅಂತಾರೆ ಅಂತ ಹೇಳಿ. ಓಕೆ ಓಕೆ, ದಿವಸಕ್ಕೆ 15 ಟ್ಯಾಬ್ಲೆಟ್ ಅಂತಾರೆ. ನಿಮ್ಮ ನಂಬರ್ ಮೊಬೈಲ್ ನಂಬರ್ ಅಣ್ಣ. ನನ್ನ ಮೊಬೈಲ್ ನಂಬರು 8861102815 ನಂಬರ್, ಫೋನ್ಪೇ ನಂಬರ್. ಓಕೆ ಗೈಸ್, ಈ ನಂಬರ್ಗೆ ಫೋನ್ಪೇ ಮಾಡಿರಿ. ಯಾರು ಸಹಾಯ ಆಗ್ತಿದ್ರು ಇವ್ರು ಸಹಾಯ ಮಾಡಿರಿ, ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಕೊಡ್ತೇನೆ. ಓಕೆ ಥ್ಯಾಂಕ್ಸ್, ಬಾಯ್ ಬಾಯ್. ಓಕೆ ಗೈಸ್, ಅಲ್ಲೊಬ್ರು ಲಿವರ್ ಪೇಷಂಟ್ ಇದ್ದರು ಆ್ಯಂಡ್ ಅವ್ರ ನಂಬರ್ನ ಅವ್ರು ಹೇಳಿದರು, ಅದನ್ನ ಡಿಸ್ಕ್ರಿಪ್ಷನ್ದಾಗ ಬರ್ತೇನೆ. ನಿಮ್ಮ ಕಡೆ ಆದಷ್ಟು ಸಹಾಯ ಮಾಡಿರಿ. ಸೊ ಲೆಟ್ಸ್ ಗೋ ಟು ಹೋಮ್ ನಾವ್. ಗೈಸ್, ನಾವ್ ಐ ಆಮ್ ಲಿವಿಂಗ್ ಬಿಕಾಸ್ ನನ್ನ ಮೊಬೈಲಲ್ಲಿ 20% ಚಾರ್ಜ್ ಇದೆ. ಸೊ ಅದಕ್ಕೆ ನಾ ಈಗ ವಾಪಸ್ ಹೊಂಟಿದ್ದೇನು. ಆ್ಯಂಡ್ ಆಲ್ಮೋಸ್ಟ್ ಆಲ್ ಎಲ್ಲ ಚುಂಚಿ ಫಾಲ್ಸ್ ನೋಡಿದ್ದೀನಿ, ಏರಿಯಾ ಭಾಳ ಮಸ್ತ್ ಐತಿ. ಸೊ ಗಾಯ್ಸ್, ಫೈನಲಿ ಈಗ ಈ ಚುಂಚಿ ಫಾಲ್ಸ್ ಬಂದ ಎಲ್ಲ ಪ್ಲೇಸ್ ತಿರುಗಾಡಿದೆ. ನಂಗೆ ಆದಷ್ಟು ರಿಸ್ಕ್ ಇದ್ದಲ್ಲಿ ನಾವು ಹೋಗಿಲ್ಲ. ಆ್ಯಂಡ್ ಈಗ ಮೊಬೈಲ್ದಲ್ಲಿ ಬ್ಯಾಟ್ರಿ 20% ಆಗೈತಿ. ಆ್ಯಂಡ್ ಐ ಆಮ್ ಆಲ್ಸೋ ಫುಲ್ ಟೈರ್ಡ್. ಟೈಮ್ 2:30 ಆಗೈತಿ ರೀ, ಮತ್ತು ರೂಮ್ ಹೋಗಕ್ಕೆ 3 ತಾಸು ಟೈಮ್ ಹತ್ತೈತಿ. ರೂಮ್ ಹೋದ ನಂತರ ಈ ವಿಡಿಯೋ ಎಂಡ್ ಮಾಡ್ತೀನಿ. ಸೊ ಈಗ ರೂಮಿಗೆ ಹೋಗೋಣ ಬನ್ನಿ ಗಾಯ್ಸ್. ಹೇ ಗಾಯ್ಸ್, ಹೋಗುವಾಗ ಹಸುವಾಗಿತ್ತು, ಅದಕ್ಕೆ ಇಲ್ಲಿ ಮ್ಯಾಗಿ ಮಾಡತ್ತಾರೆ. 50 ರೂಪೀಸ್ ಒಂದು ಪ್ಲೇಟ. ಬನ್ನಿರಿ ಈಗ ಮ್ಯಾಗಿ ತಿಂತನ್ನ. ಫೈನಲಿ ಈಗ ಮ್ಯಾಗಿ ಬಂದಿದ್ರಿ. ಫೈನಲಿ ಈಗ ರೂಮಿಗೆ ಬಂದಿನ್ರಿ. 7 ಗಂಟೆಗೆ ಬಂದ. ಈಗ ಫ್ರೆಶ್ ಅಪ್ ಆಗಿ ಜಳಕಾದು ಮಾಡಿ ಎಲ್ಲ ಈಗ ಕುಂತಿನ್ರಿ, ರೆಸ್ಟ್ ಮಾಡತ್ತೇನು. ಆ್ಯಂಡ್ ಈಗ ಟೈಮ್ ಆಗೈತಿ 8:00 ಹಸುವಾಗೈತಿ. ಸೊ ಹೊರಗೆ ಊಟ ತೊಗೊಂಡು ಬಂದ, ಊಟ ತಿಂತೇನೋ. ಆ್ಯಂಡ್ ಇವತ್ತು ಚುಂಚಿ ಫಾಲ್ಸ್ ಹೋಗಿ ಎಲ್ಲ ಎಂಜಾಯ್ ಮಾಡಿ ಬಂದಿತ್ತು. ಪ್ಲ್ಯಾನ್ ಮಾಡಿತ್ತು ಗಗನ್ ಚುಕ್ಕಿ, ಬಟ್ ಅದು ಕ್ಯಾನ್ಸಲ್ ಆಗಿ ಚುಂಚಿ ಫಾಲ್ಸ್ ಹೋಗಿ ಮಸ್ತ್ ಬಗ್ಗೆ ಎಂಜಾಯ್ ಮಾಡಿ ಬಂದಿದ್ದೇನು. ಆ್ಯಂಡ್ ಇವತ್ತೆಲ್ಲ ಹುಡುಗ ಸಿಕ್ಕಿದ, ಒಂದು ಲೇವರ್ ಪ್ರಾಬ್ಲಮ, ಅವನದೇನೋ ನಂಬರ್ ಕೊಟ್ಟಿದ್ದ, ಅದು ಡಿಸ್ಕ್ರಿಪ್ಷನ್ ಹಾಕ್ತೇನೋ, ನೀವು ಹೆಲ್ಪ್ ಮಾಡೋದು ಮಾಡಿರಿ. ಆ್ಯಂಡ್ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೇನೋ. ಐ ಹೋಪ್ ನಿಮಗೆ ಇದು ವಿಡಿಯೋ ಇಷ್ಟ ಆಗ್ತೈತಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಓಕೆ ಬಾಯ್.